ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 1/5/2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ನಿಮಗೆ ನೋಡಬೇಕು ಅಂದ್ರೆ ಸಾಫ್ಟ್ ಕಾಪಿಯನ್ನ ನಿಮಗೆ ಕಳಿಸ್ಕೊಡ್ಲಾಗುತ್ತೆ ಇಮೇಲ್ ಮೂಲಕ. ನೀವೇನ್ ಮಾಡಬೇಕು, ಇಲ್ಲಿ ಕೆಳಕಂಡ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಐಡಿಗಳನ್ನ ನೋಡ್ಕೊಳ್ಳಿ. 70 ರೂಪಾಯಿನ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನ SBK1857@gmail.com ಗೆ ಸೆಂಡ್ ಮಾಡಿದ್ರೆ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಅತಿ ಶೀಘ್ರದಲ್ಲೇ 2024 4 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ಕೂಡ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅವಾಗ ಅದನ್ನು ಕೂಡ ನೀವು ಪಡ್ಕೋಬಹುದು. ಅದಕ್ಕೆ 40 ರೂಪಾಯಿ ಇರುತ್ತೆ. ಸದ್ಯಕ್ಕೆ ಅದು ಅಪ್ಡೇಟ್ ಆದಾಗ ನಿಮಗೆ ಮಾಹಿತಿಯನ್ನ ಕೊಡ್ತೇನೆ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ 1ನೇ ತಾರೀಕು ಬಂದ ತಕ್ಷಣ ಅದರ ಪ್ರಮುಖ ಮಾನ್ಯತೆ ಬರುತ್ತೆ. ಮೇ 1ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಣೆ ಮಾಡ್ತೀವಿ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ ನೋಡಿ, ಜಗತ್ತನ್ನ ಕಟ್ಟುವ ಕಾರ್ಯದಲ್ಲಿ ತೊಡಗಿರುವ ಮಿಲಿಯನ್ ಗಟ್ಟಲೆ ಕೈಗಳು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತುವಂತಹ ದಿನವನ್ನ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಅಂತ ಕರಿತೀವಿ. ಜಗತ್ತಿನ ಬಹುತೇಕ ದೇಶಗಳಲ್ಲಿ ಆಚರಿಸಲಾಗುವಂತಹ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಕಾರ್ಮಿಕರು ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ದೈಹಿಕ ಇಲ್ಲವೇ ಬೌದ್ಧಿಕವಾಗಿ ಶ್ರಮದಿಂದ ಹಣವನ್ನು ಗಳಿಸುತ್ತಿರುವಂತಹ ವ್ಯಕ್ತಿಗಳನ್ನ ಕಾರ್ಮಿಕರು ಅಂತ ಕರೆಯಲಾಗುತ್ತೆ. ಈ ರೀತಿ ಆದಾಯ ಗಳಿಸುವ ವರ್ಗಕ್ಕೆ ಕಾರ್ಮಿಕ ವರ್ಗ ಅಂತ ಕರಿತೀವಿ. ಪ್ರತಿಯೊಂದು ದೇಶದಲ್ಲಿ 60ರಿಂದ 65ರಷ್ಟು ಜನ ಈ ವರ್ಗದಲ್ಲಿ ಬರ್ತಾರೆ. 1886ರ ಮೇ 1ನೇ ತಾರೀಕು ಕಾರ್ಮಿಕ ಹೋರಾಟಗಳ ಇತಿಹಾಸದಲ್ಲಿ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಬಂಡವಾಳಶಾಹಿಗಳು ಅನಿರ್ದಿಷ್ಟಾವಧಿವರೆಗೆ ದುಡಿಸಿಕೊಳ್ಳುತ್ತಿದ್ದದನ್ನ ವಿರೋಧಿಸಿ ಅಮೆರಿಕದ ಚಿಕಾಗೋ ನಗರದ ಹೇಮಾರ್ಕೆಟ್ ಕಾರ್ಮಿಕರು ಪ್ರತಿಭಟನೆಯನ್ನು ಆರಂಭ ಮಾಡ್ತಾರೆ. ಹೋರಾಟ ತೀವ್ರ ಸ್ವರೂಪವನ್ನ ಪಡೆದು ಕಾರ್ಮಿಕರ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಈ ವೇಳೆ ನೂರಾರು ಕಾರ್ಮಿಕರು ಮೃತಪಟ್ಟು ಸಾವಿರಾರು ಮಂದಿ ಗಾಯಗೊಳ್ತಾರೆ. ಇಷ್ಟೆಲ್ಲ ಆದರೂ ಕಾರ್ಮಿಕರು ಹೋರಾಟವನ್ನ ಕೈಬಿಡೋದಿಲ್ಲ. ಕೊನೆಗೆ ಹೋರಾಟಕ್ಕೆ ಮಾಡಿದಂತ ಬಂಡವಾಳಶಾಹಿಗಳು ದಿನಕ್ಕೆ 8 ಗಂಟೆಗಳ ಅವಧಿಯನ್ನ ನಿಗದಿ ಮಾಡಿ ಜಾರಿಗೊಳಿಸಿದ್ರು. ಹೀಗೆ ಕಾರ್ಮಿಕರ ಹೋರಾಟಕ್ಕೆ ಸಿಕ್ಕ ಯಶಸ್ಸನ್ನ ಸಂಭ್ರಮಿಸಬೇಕು ಅಂತ ಹೇಳಿ ಪ್ರತಿ ವರ್ಷ ಮೇ 1ನ್ನ ಕಾರ್ಮಿಕರ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಿದ್ರೆ ನಿರ್ಧಾರ ಆಗಿದೆ ಯಾವಾಗ? 1889ರಲ್ಲಿ ಪ್ಯಾರಿಸ್ ನಲ್ಲಿ ಸಮಾವೇಶಗೊಂಡಿದ್ದ ಸಮಾಜವಾದಿ ಅಂತಾರಾಷ್ಟ್ರೀಯ ಪ್ರಥಮ ಅಧಿವೇಶನದಲ್ಲೇ ಮೇ 1ನ್ನ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವಾಗಿ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್ 86ರಲ್ಲಾದ್ರೂ ಕೂಡ ಅದನ್ನ ಪ್ಯಾರಿಸ್ ಅಲ್ಲಿ ಸಮಾವೇಶ ಸೇರಿ ನಿರ್ಧಾರ ಮಾಡಿದ್ದು 1889ರಲ್ಲಿ. ಚೀನಾ, ಕ್ಯೂಬಾ ಮತ್ತು ಮೊದಲಿನ ಸೋವಿಯತ್ ರಷ್ಯಾ USSR ಅಂತ ಕರಿತೀವಲ್ಲ, ಅದು ಮೇ 1ನೇ ತಾರೀಕು ಸಾರ್ವಜನಿಕವಾಗಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಅಮೆರಿಕಾದಲ್ಲಿ ಸೆಪ್ಟೆಂಬರ್ನಲ್ಲಿ ಕಾರ್ಮಿಕರ ದಿನವನ್ನು ಆಚರಣೆ ಮಾಡ್ತಾರೆ. ಈ ವರ್ಷದ ಧ್ಯೇಯವಾಕ್ಯ ಬದಲಾಗುತ್ತಿರುವ ವಾತಾವರಣದಲ್ಲಿ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯದತ್ತ ಗಮನ ಹರಿಸುವುದು ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಭಾರತದಲ್ಲಿ ಯಾವಾಗ ಬಂತು ಅಂತ ನೋಡೋದಾದ್ರೆ, ಭಾರತದಲ್ಲಿ ಮೊದಲನೇ ಬಾರಿಗೆ 1923ರಲ್ಲಿ ಮದ್ರಾಸ್ನಲ್ಲಿ ಮೇ ದಿನವನ್ನ ಆಚರಣೆ ಮಾಡಲಾಯಿತು. ಹಿಂದೂಸ್ತಾನ್ ಲೇಬಲ್ ಕಿಸಾನ್ ಪಾರ್ಟಿ ಮುಖಂಡ ಸಿಂಗಾರವೇಲು ಚೆಟ್ಟಿಯಾರ್ ನೇತೃತ್ವದಲ್ಲಿ ಮದ್ರಾಸ್ ಹೈಕೋರ್ಟ್ ಎದುರಿನಲ್ಲಿರುವ ಕಡಲ ದಂಡೆಯಲ್ಲಿ ಮತ್ತು ಟಿಪ್ಲಿಕೇನ್ ಕಡಲ ದಂಡೆಯಲ್ಲಿ ಮೇ ದಿನವನ್ನ ಮೊದಲನೇ ಬಾರಿಗೆ ಭಾರತದಲ್ಲಿ ಆಚರಣೆ ಮಾಡಲಾಯಿತು. ಭಾರತದಲ್ಲಿ ಮೊದಲ ಬಾರಿಗೆ ಕೆಂಪು ಬಾವುಟ ಆರಿಸಿದಂತ ದಿನ ಇದೆ ಅಂತ ಹೇಳ್ಬೋದು. ಮೇ ದಿನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1889ರಲ್ಲಿ ನಿರ್ಧಾರ ಮಾಡಿ ಆಚರಣೆ ಮಾಡೋಕೆ ಶುರು ಮಾಡಿದ್ರು. ಭಾರತದಲ್ಲಿ 1923ರಲ್ಲಿ ಪ್ರಾರಂಭ ಮಾಡಿದ್ರು. ಇದಕ್ಕೆಲ್ಲ ಹಿನ್ನೆಲೆ 1886. ಈ 3 ಪಾಯಿಂಟ್ಗಳು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಇನ್ನು ಮೇ ದಿನವನ್ನ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ದಿನವಾಗಿ ಆಚರಣೆ ಮಾಡ್ತಾರೆ. ಗುಜರಾತ್ ನಲ್ಲಿ ಗುಜರಾತ್ ದಿನ ಅಂತ ಆಚರಣೆ ಮಾಡ್ತಾರೆ. ಮೇ ದಿನಾಚರಣೆಯಲ್ಲಿ ಭಾಗವಹಿಸಿದಂತ ಮೊಟ್ಟ ಮೊದಲ ಭಾರತೀಯ ಕಾರ್ಮಿಕ ಯಾರು ಅಂದ್ರೆ ಇಂಗ್ಲೆಂಡ್ ನಲ್ಲಿದ್ದಂತ ಭಾರತೀಯ ನಾವಿಕರು. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿ ಇಂಗ್ಲೆಂಡ್ ನಲ್ಲಿ ನಡೆಸಿದಂತ ಮೇ ಸಮಾವೇಶದಲ್ಲಿ ಇವರು ಪಾಲ್ಗೊಂಡಿದ್ರು. ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾದಂತ ವಿಷಯಗಳಾಗಿವೆ. ನೆಕ್ಸ್ಟ್, ಆಯುಷ್ಮಾನ್ ಭಾರತ್ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತಾರೆ? ಏಪ್ರಿಲ್ 30. ಭಾರತ ಸರ್ಕಾರ ಆಯುಷ್ಮಾನ್ ಭಾರತ ಯೋಜನೆಯ ಉದ್ದೇಶಗಳ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ಭಾರತದಲ್ಲಿ ಪ್ರತಿ ವರ್ಷ ಏಪ್ರಿಲ್ 30ನ್ನ ಆಯುಷ್ಮಾನ್ ಭಾರತ್ ದಿನ ಅಂತ ಆಚರಣೆ ಮಾಡ್ತಾರೆ. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನ ಆಯುಷ್ಮಾನ್ ಭಾರತ ಯೋಜನೆ ಅಂತ ಕರೆಯಲಾಗುತ್ತೆ. PMJAY ಅಂತ ಕರಿತೀವಿ. ಇದನ್ನೇ ಆಯುಷ್ಮಾನ್ ಭಾರತ ಯೋಜನೆ ಅಂತ ಕರೀತಾರೆ. ಇದು ಆರ್ಥಿಕವಾಗಿ ಹಿಂದುಳಿದ ಸುಮಾರು 50 ಕೋಟಿ ಜನರಿಗೆ ಕೈಗೆಟಕುವ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನ ಒದಗಿಸಲು ಭಾರತ ಸರ್ಕಾರ ಪ್ರಾರಂಭಿಸಿದ ಆರೋಗ್ಯ ರಕ್ಷಣೆ ಯೋಜನೆಯಾಗಿದೆ. ಆರ್ಥಿಕ ಅಡಚಣೆಗಳಿಂದಾಗಿ ಅಗತ್ಯ ವೈದ್ಯಕೀಯ ಸೇವೆಯನ್ನ ಪಡೆಯಲು ಅನೇಕ ಜನರು
ತೊಂದರೆಗಳನ್ನ ಎದುರಿಸುತ್ತಿರುವ ಅಂಶಗಳನ್ನ ಮನಗಂಡಂತಹ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಪರಿಚಯ ಮಾಡಿತು. ಈ ಯೋಜನೆಯಡಿಯಲ್ಲಿ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಂತವರಿಗೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿ ತನಕ ವೈದ್ಯಕೀಯ ವೆಚ್ಚವನ್ನ ನೀಡುತ್ತೆ. ಯೋಜನೆಯ ಕುರಿತು ಮಾಹಿತಿಯನ್ನ ಮತ್ತು ಈ ಯೋಜನೆಯ ಕುರಿತು ಜಾಗೃತಿಯನ್ನ ಮೂಡಿಸುವ ಉದ್ದೇಶದಿಂದ ಆಯುಷ್ಮಾನ್ ಭಾರತ್ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 30ರಂದು ಆಚರಿಸ್ತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಆಸ್ಟ್ರಾಜೆನೆಕ್ ಸಂಸ್ಥೆ ಕೋವಿಶೀಲ್ಡ್ ಲಸಿಕೆಯ ಅಡ್ಡ ಪರಿಣಾಮವನ್ನ ಒಪ್ಪಿಕೊಂಡಿದೆ. ಹಾಗಾದರೆ ಇದು ಮೂಲತಃ ಯಾವ ದೇಶಕ್ಕೆ ಸೇರಿದೆ? ಕೊರೋನಾ ವ್ಯಾಕ್ಸಿನ್ಸ್ ಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಮೂಲತಃ ಇದು ಬ್ರಿಟನ್ ಮೂಲದ ಸಂಸ್ಥೆ. ನೋಡಿ, 2019 ಮತ್ತು 2021ರ ಅವಧಿಯಲ್ಲಿ ಇಡೀ ಜಗತ್ತನ್ನ ಕಾಡಿದ ಕೋವಿಡ್ ಮಹಾಮಾರಿ ಕಡೆಗೆ ತಾನು ಅಭಿವೃದ್ಧಿಪಡಿಸಿದ ಕೋವಿಡ್ ಲಸಿಕೆಯು ಅಪರೂಪದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು ಅಂತ ಬ್ರಿಟನ್ ಮೂಲದ ಆಸ್ಟ್ರಾಜೆನಿಕ್ ಸಂಸ್ಥೆ ಮೊದಲ ಬಾರಿಗೆ ಒಪ್ಪಿಕೊಂಡಿದೆ. ಕೋವಿಡ್ ಲಸಿಕೆಗಳ ಅಡ್ಡ ಪರಿಣಾಮದ ಕುರಿತು ನಾನಾ ವದಂತಿಗಳು ಇದ್ದ ಕಾರಣದಿಂದ ಈಗ ಮೊದಲೇ ನಾನಾ ವದಂತಿಗಳಿದ್ವು. ಈ ಕುರಿತು ಕಂಪನಿ ಬಹಿರಂಗವಾಗಿ ಇದೇ ಮೊದಲನೇ ಬಾರಿಗೆ ಹೇಳಿಕೊಂಡಿದೆ. ಇದೇ ಆಸ್ಟ್ರಾಜೆನೆಕ್ ಲಸಿಕೆಯನ್ನೇ ಭಾರತದ ಪುಣೆ ಮೂಲದ ಸೀರಂ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ಎಂಬ ಹೆಸರಿನಲ್ಲಿ ಭಾರತದಲ್ಲಿ ಬಿಡುಗಡೆ ಮಾಡಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡಲಾಗಿರುವ ಲಸಿಕೆ ಕೂಡ ಕೋವಿಶೀಲ್ಡ್ ಆಗಿದೆ ಅನ್ನೋದನ್ನ ಗಮನಿಸಬಹುದು. ಹಾಗಿದ್ರೆ ಸಂಸ್ಥೆ ಏನ್ ಹೇಳಿದೆ ಅಂತ ನೋಡೋದಾದ್ರೆ, ಅಭಿವೃದ್ಧಿಪಡಿಸತಕ್ಕಂತ ಲಸಿಕೆ ಅಪರೂಪದ ಪ್ರಕರಣಗಳಲ್ಲಿ ಅಡ್ಡ ಪರಿಣಾಮವನ್ನ ಬೀರ್ಬೋದು ಅಂತ ಹೇಳಿದರೆ, ಲಸಿಕೆ ಪಡೆದವರು ಥ್ರೋಂಬೋಸಿಸ್ ಎಂಬ ಆರೋಗ್ಯ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಈ ಸಮಸ್ಯೆಗೆ ತುತ್ತಾದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆಯಲ್ಲಿ ಕಡಿಮೆ ತೊಂದರೆಗೆ ಒಳಗಾಗ್ತಾರೆ. ಅತ್ಯಂತ ಸೂಕ್ಷ್ಮ ಪ್ರಕರಣಗಳಲ್ಲಿ ವ್ಯಕ್ತಿ ಸಾವನ್ನಪ್ಪುವ ಸಾಧ್ಯತೆ ಕೂಡ ಇದೆ ಅಂತ ಇವರು ಒಪ್ಕೊಂಡಿರ್ತಾರೆ. ಇತ್ತೀಚೆಗೆ ನಿಧನರಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಎಷ್ಟು ಬಾರಿ ಸಂಸದರಾಗಿದ್ರು? ಮೈಸೂರು ಮತ್ತು ಚಾಮರಾಜನಗರ ಬಹಳ ಹೆಸರು ಮಾಡಿದಂತಹ ಸಂಸದರು, ಶಾಸಕರು. 6 ಬಾರಿ ಸಂಸದರಾಗಿದ್ರು. ಸ್ವಾಭಿಮಾನಿ ರಾಜಕಾರಣಿ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ರು. 6 ಬಾರಿ ಸಂಸದರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ನಿಧನದ ಹಿನ್ನೆಲೆಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಂಗಳವಾರ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಿದ್ರು. ನಿಮ್ಗೆ ಗೊತ್ತಿರಬೇಕಿದು. 5 ದಶಕಗಳ ಸುದೀರ್ಘ ರಾಜಕಾರಣ ಮಾಡಿದಂತ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ, ಕೇಂದ್ರದ ಮಾಜಿ ಸಚಿವರಾದಂತ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹೃದಯಾಘಾತದಿಂದ ಭಾನುವಾರ ಮಧ್ಯರಾತ್ರಿ ನಿಧನರಾಗಿದ್ದಾರೆ. ಇವರಿಗೆ ಬಹು ಅಂಗಾಂಗ ವೈಫಲ್ಯ ಕಾಡ್ತಾ ಇತ್ತು. ಇದು ಆಲ್ರೆಡಿ ಸುದ್ದಿಯಲ್ಲಿತ್ತು, ನಿಮ್ಗೆ ಗೊತ್ತಿರುತ್ತೆ ಮಾಹಿತಿ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಂಗಳವಾರ ದಿನ ಸರ್ಕಾರ ರಜೆಯನ್ನ ಘೋಷಣೆ ಮಾಡಿ ಅವರಿಗೆ ಗೌರವವನ್ನ ಕೂಡ ನೀಡಿರ್ತಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರವನ್ನ ಮಣಿಪಾಲ್ ಆಸ್ಪತ್ರೆಯಿಂದ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಅವರ ನಿವಾಸಕ್ಕೆ ಕೊಂಡೊಯ್ಯಲಾಗಿದ್ದು, ಅಶೋಕಪುರಂನ MTM ಶಾಲೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಮಂಗಳವಾರ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ನಡೆಸಿ ಡಾಕ್ಟರ್ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಿಕೊಡಲಾಗಿದೆ. ಇದಿಷ್ಟು ನಿಮಗೆ ಗೊತ್ತಿರಬೇಕಾದಂತ ಮಾಹಿತಿಗಳಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಶೆಂಜೌ 18 ಬಾಹ್ಯಾಕಾಶ ನೌಕೆ ಸುದ್ದಿಯಲ್ಲಿತ್ತು. ಇದು ಯಾವ ದೇಶಕ್ಕೆ ಸೇರಿದೆ? ಸೊ ಗೆಸ್ ಮಾಡಬಹುದು ಹೆಸರನ್ನು ನೋಡಿದಾಗ. ಚೀನಾ ತನ್ನ ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣಕ್ಕೆ 3 ಸಿಬ್ಬಂದಿಯನ್ನ ಹೊತ್ತ ಶೆಂಜೌ 18 ಎಂಬ ಹೆಸರಿನ ಬಾಹ್ಯಾಕಾಶ ನೌಕೆಯನ್ನ ಉಡಾವಣೆ ಮಾಡಿದೆ. ಚೀನಾದ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಕಾರ್ಯಕ್ರಮದ ಭಾಗವಾಗಿರುವ ಶೆಂಜೌ 18 2030ರ ವೇಳೆಗೆ ಚಂದ್ರನ ಮೇಲೆ ಗಗನಯಾತ್ರಿಗಳನ್ನ ಕಳಿಸುವ ಗುರಿಯನ್ನ ಹೊಂದಿದೆ. ವಾಯುವ್ಯ ಚೀನಾದ ಜಿಯೋಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಲ್ಲಿ ಲಾಂಗ್ ಮಾರ್ಚ್ 2F ರಾಕೆಟ್ ಮೂಲಕ ಇದನ್ನ ಉಡಾವಣೆ ಮಾಡಲಾಗಿದೆ. ಅಲ್ ಮಕ್ತಮ್ ವಿಶ್ವದ ಅತಿದೊಡ್ಡ ವಿಮಾನ ನಿಲ್ದಾಣವಾಗಿದ್ದು, ಇದು ಎಲ್ಲಿ ಕಂಡು ಬರುತ್ತದೆ? ಸರಿಯಾದ ಉತ್ತರ ದುಬೈಯಲ್ಲಿದೆ. ದುಬೈನಲ್ಲಿರುವಂತಹ ಅಲ್ ಮಕ್ತಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 400 ಗೇಟ್ಗಳನ್ನು ಹೊಂದಿದ್ದು, ವಿಶ್ವದ ಅತಿದೊಡ್ಡ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಲ್ ಮಕ್ತಮ್ ವಿಮಾನ ನಿಲ್ದಾಣದಲ್ಲಿ ಭಾನುವಾರ $34.85 ಬಿಲಿಯನ್ ಮೌಲ್ಯದ ಹೊಸ ಪ್ರಯಾಣಿಕರ ಟರ್ಮಿನಲ್ಗೆ ಅನುಮೋದನೆ ನೀಡಿದ ದುಬೈ ಆಡಳಿತಗಾರ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತದ್ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರ್ತಾರೆ.
ವಿಮಾನ ನಿಲ್ದಾಣ 260 ಮಿಲಿಯನ್ ಪ್ರಯಾಣಿಕರ ಸಾಮರ್ಥ್ಯವನ್ನು ಹೊಂದಿದ್ದು ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಿಂತ 5 ಪಟ್ಟು ದೊಡ್ಡದಾಗಿದೆ ಅಂತ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು, ದಿನಪತ್ರಿಕೆಯ ಪ್ರಮುಖವಾದ ಆರ್ಟಿಕಲ್ಗಳು. ಇವೆಲ್ಲ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರ್ತವೆ. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ದಿನದ ಪ್ರಚಲಿತ ವಿದ್ಯಮಾನಗಳ ಕ್ವಿಸ್ ನ ಅಟೆಂಡ್ ಮಾಡೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ಅಟೆಂಡ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.